ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಶೇಖಪ್ಪ ವಿ ಮತ್ತು ಭಾಸ್ಕರ್ ಮಮತಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಪರವಾಗಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಕಡೆಯಿಂದ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪಾ ಅಂತಂದ್ರೆ ಮೈಕ್ರೋಸಾಫ್ಟ್ ಗಗನ್ ಮತ್ತು ಮೈಕ್ರೋಸಾಫ್ಟ್ ಸ್ವಪ್ನ ಈ ಎರಡೂ ವಾಯ್ಸ್ ಗಳನ್ನ ನಮ್ಮ ಎನ್ವಿಡಿಎ ಸ್ಕ್ರೀನ್ ರೀಡರ್ ಜೊತೆಗೆ ಬಳಸ್ಕೋಬಹುದು. ಇದರ ಜೊತೆಗೆ ಕನ್ನಡಕ್ಕೆ ಮತ್ತಷ್ಟು ಹೊಸ ನ್ಯಾಚುರಲ್ ಟಿಟಿಎಸ್ ಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಗಗನ್ ಮತ್ತು ಸ್ವಪ್ನ ಈ ಎರಡು ವಾಯ್ಸ್ ಗಳನ್ನ ಎನ್ವಿಡಿಎ ಜೊತೆಗೆ ಕನ್ಫಿಗರ್ ಮಾಡೋದು ಯಾವ ರೀತಿ, ಕನ್ನಡಕ್ಕೆ ಇರತಕ್ಕಂತ ಹೊಸ ನ್ಯಾಚುರಲ್ ಟಿಟಿಎಸ್ ಗಳು ಯಾವುವು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ಪ್ರಾಕ್ಟಿಕಲ್ ಡೆಮೋ ಮೂಲಕ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನ್ಯಾಚುರಲ್ ವಾಯ್ಸ್ ಸ್ಯಾಪಿ ಅಡಾಪ್ಟರ್ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಆಪ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಈ ನ್ಯಾಚುರಲ್ ವಾಯ್ಸ್ ಸ್ಯಾಪಿ ಅಡಾಪ್ಟರ್ ಇನ್ಸ್ಟಾಲ್ ಆಗೋದಕ್ಕಿಂತ ಮೊದಲು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ವೈಫೈ ಅಥವಾ ಮೊಬೈಲ್ ಹಾಟ್ಸ್ಪಾಟ್ ಗೆ ಕನೆಕ್ಟ್ ಆಗಿರಬೇಕು. ನಾನೀಗ ಡಾಕ್ಯುಮೆಂಟ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 9 location Sagar tooltip Sagar file explorer Sagar file explorer items view list cache not selected row 1 column 1 of 14 Sagar tab selected 1 of 1. ಸ್ನೇಹಿತರೆ, ಇವಾಗ ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D desktop column 3 of 14 D documents column 4 of 14. ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items view list Malabolka not selected 1 of 12. ಸ್ನೇಹಿತರೆ, ಇವಾಗ ನಾನು ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. N natural voice SAPI adapter V0.2.33 of 12. ಸ್ನೇಹಿತರೆ, ಇವಾಗ ನ್ಯಾಚುರಲ್ ಸ್ಯಾಪಿ ವಾಯ್ಸ್ ಅಡಾಪ್ಟರ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items view list ARM64 not selected 1 of 4. ಸ್ನೇಹಿತರೆ, ಒಟ್ಟು ಇಲ್ಲಿ 4 ಫೈಲ್ಗಳಿವೆ. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಇನ್ಸ್ಟಾಲರ್ ಅಂತ ಸಿಗುತ್ತೆ. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installer 4 of 4. ಸ್ನೇಹಿತರೆ, ಇವಾಗ ಇನ್ಸ್ಟಾಲರ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural voice SAPI adapter installer dialog not installed 64-bit installed V0.2.3.0 narrator natural voices download the MSIX file included languages all supported languages installation status grouping 32-bit install 32-bit button alt plus I. ಸ್ನೇಹಿತರೆ, ಇಲ್ಲಿ ಒಟ್ಟು 2 ಆಪ್ಷನ್ ಗಳಿವೆ. ಒಂದು 32 ಬಿಟ್, ಇನ್ನೊಂದು 64 ಬಿಟ್. ನಾವು ಈ ಎರಡನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನೀಗ ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫಸ್ಟ್ 32 ಬಿಟ್. Space pressed. Natural voice SAPI adapter installer dialog installation completed. Warning, do not move, rename or delete this program's files before an installation. OK button. ಓಕೆ ಫ್ರೆಂಡ್ಸ್, ಇವಾಗ 32 ಬಿಟ್ ಇನ್ಸ್ಟಾಲ್ ಆಯ್ತು. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಡಯಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ. Space. Natural voice ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. uninstall 32-bit button alt plus U. ಮತ್ತೆ ಟ್ಯಾಬ್ install 64-bit button alt plus S. ಸ್ನೇಹಿತರೆ, ಇಲ್ಲಿ ಇನ್ಸ್ಟಾಲ್ 64 ಬಿಟ್ ಅಂತ ಇದೆ. ಇದರ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Natural voice SAPI adapter installer dialog installation completed. Warning, do not move, rename or delete this program's files before an installation. OK button. ಓಕೆ ಫ್ರೆಂಡ್ಸ್, ಇವಾಗ 64 ಬಿಟ್ ಕೂಡ ಇನ್ಸ್ಟಾಲ್ ಆಯ್ತು. ನಾನು ಈ ಡಯಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Natural voice. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದಷ್ಟು ವಾಯ್ಸ್ ಸೆಟ್ಟಿಂಗ್ಸ್ ನ ಮಾಡ್ಕೊಳ್ಳೋಣ. uninstall 64-bit button alt plus T. ಮತ್ತೆ ಟ್ಯಾಬ್ local narrator voices grouping enable narrator natural voices checkbox checked alt plus N. ಸ್ನೇಹಿತರೆ, ಇಲ್ಲಿ ಲೋಕಲ್ ನರೇಟರ್ ವಾಯ್ಸ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. narrator natural voices link 1 of 2. ಮತ್ತೆ ಟ್ಯಾಬ್ download the MSIX file link 2 of 2. ಮತ್ತೆ ಟ್ಯಾಬ್ local voice path edit alt plus P blank. ಮತ್ತೆ ಟ್ಯಾಬ್ browse button alt plus P. ಸೊ ಫ್ರೆಂಡ್ಸ್, ಮತ್ತೆ ಟ್ಯಾಬ್ online edge and Azure voices grouping enable Microsoft Edge online voices checkbox checked alt plus E. ಸ್ನೇಹಿತರೆ, ಈ ಚೆಕ್ ಬಾಕ್ಸ್ ಕೂಡ ಚೆಕ್ ಆಗಿದೆ. ಹೀಗೆ ಇರಲಿ. ಮತ್ತೆ ಟ್ಯಾಬ್ enable Azure online voices subscription key required checkbox not checked alt plus Z. ಸ್ನೇಹಿತರೆ, ಇಲ್ಲಿ ಸಬ್ಸ್ಕ್ರಿಪ್ಷನ್ ಕೀ ಅಂತ ಇದೆ. ಇದು ನಾಟ್ ಚೆಕ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಚೆಕ್ ಮಾಡಬೇಡಿ. ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. included languages edit read only selected all supported languages. ಸ್ನೇಹಿತರೆ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. change button alt plus C. ಸ್ನೇಹಿತರೆ, ಇಲ್ಲಿ ಇನ್ಕ್ಲೂಡೆಡ್ ಲ್ಯಾಂಗ್ವೇಜ್ ಅಂತ ಇದೆ. ಮತ್ತೆ ನಾನು ಈಗ ಟ್ಯಾಬ್ ಕೀ ಪ್ರೆಸ್ ಮಾಡಿದೆ. ಇಲ್ಲಿ ಚೇಂಜ್ ಅಂತ ಇದೆ. ನಾನೀಗ ಚೇಂಜ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. included language
languages dialog. All supported languages radio button checked Alt+L. ಸ್ನೇಹಿತರೆ ಇಲ್ಲಿ ಒಟ್ಟು 3 ಆಪ್ಷನ್ಸ್ ಇದೆ. ಏನಪ್ಪಾ ಅಂತಂದ್ರೆ ಒಂದನೇದ್ದು ಆಲ್ ಸಪೋರ್ಟೆಡ್ ಲ್ಯಾಂಗ್ವೇಜ್, ಅಂದ್ರೆ ಎಲ್ಲಾ ಭಾಷೆ ಮತ್ತು ಎಲ್ಲಾ ವಾಯ್ಸ್ ಗಳು ನಮಗೆ ಎನ್ವಿಡಿಯಲ್ಲಿ ಕಾನ್ಫಿಗರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Users preferred languages /display language radio button checked Alt+D. ಸ್ನೇಹಿತರೆ ಇದು ಎರಡನೇ ಆಪ್ಷನ್. ಏನಪ್ಪಾ ಅಂತಂದ್ರೆ ಯೂಸರ್ ಪ್ರಿಫರ್ಡ್ ಲ್ಯಾಂಗ್ವೇಜಸ್, ಅಂದ್ರೆ ನರೇಟರ್ ಅಲ್ಲಿ ಇನ್ಬಿಲ್ಟ್ ಏನು ವಾಯ್ಸ್ ಇರ್ತಾವಲ್ಲ ಒಂದು 3 ವಾಯ್ಸ್ ಅದಷ್ಟೇ ಬರುತ್ತೆ. ಮತ್ತೆ ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Custom radio button checked Alt+C. ಸ್ನೇಹಿತರೆ ಇದು ಕಸ್ಟಮ್. ಸೊ ಈ ಕಸ್ಟಮ್ ಅಂತಂದ್ರೆ ನಮಗೆ ಯಾವ ವಾಯ್ಸ್ ಮತ್ತೆ ಯಾವ ಭಾಷೆ ಬೇಕೋ ಅದನ್ನಷ್ಟೇ ಆಡ್ ಮಾಡಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ನಿಮಗೆ ಕಸ್ಟಮ್ ತೋರಿಸ್ತೀನಿ. Custom language list unknown. ಸ್ನೇಹಿತರೆ ಇಲ್ಲಿ ಕಸ್ಟಮ್ ಲ್ಯಾಂಗ್ವೇಜ್ ಅಂತ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt+A. ಸ್ನೇಹಿತರೆ ಇಲ್ಲಿ ಆಡ್ ಅಂತ ಇದೆ. ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add language dialog. Search edit Alt+S blank. ಸ್ನೇಹಿತರೆ ಇಲ್ಲಿ ಸರ್ಚ್ ಬಾಕ್ಸ್ ಬಂದಿದೆ. ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನ ನೀವು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬಹುದು. ನಾನು ಇವಾಗ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. KANNAD. ಸ್ನೇಹಿತರೆ ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಕನ್ನಡ ಅಂತ ಟೈಪ್ ಮಾಡಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language list Kannada India 1 of 1. ಸ್ನೇಹಿತರೆ ಇಲ್ಲಿ ಲ್ಯಾಂಗ್ವೇಜ್ ಲಿಸ್ಟ್ ಕನ್ನಡ ಒಂದೇ ಇದೆ. ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space Kannada India 1 of 1. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Included languages dialog. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Remove button Alt+R. ಸ್ನೇಹಿತರೆ ಇಲ್ಲಿ ರಿಮೂವ್ ಅಂತ ಇದೆ. ಇದೇನಪ್ಪಾ ಅಂತಂದ್ರೆ ನಮಗೆ ಯಾವ ಭಾಷೆ ಬೇಡವೋ ಆ ಭಾಷೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಮೂವ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಆ ಭಾಷೆ ರಿಮೂವ್ ಆಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಸ್ನೇಹಿತರೆ ಇವಾಗ ಓಕೆ ಬಟನ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸಕ್ಸಸ್ಫುಲ್ ಆಗಿ ನ್ಯಾಚುರಲ್ ವಾಯ್ಸ್ ಸ್ಯಾಪಿ ಅಡಾಪ್ಟರ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ನಾನು ಇವಾಗ NVDA ಸಿಂಥಸೈಸರ್ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಇವಾಗ NVDA ಸಿಂಥಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer combo box multi-lang collapsed Alt+S. ಸ್ನೇಹಿತರೆ ಇವಾಗ ಸಿಂಥಸೈಸರ್ ಅಲ್ಲಿ ಮಲ್ಟಿ ಲ್ಯಾಂಗ್ ಇದೆ. ನಾನೀಗ ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Speech API version 5. ಸ್ನೇಹಿತರೆ ಇದು ಮೈಕ್ರೋಸಾಫ್ಟ್ ಸ್ಪೀಚ್ API ವರ್ಷನ್ 5. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸಕ್ಸಸ್ಫುಲ್ ಆಗಿ ಸಿಂಥಸೈಸರ್ ಚೇಂಜ್ ಆಗಿದೆ. ನಾನು ಇವಾಗ NVDA ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡ್ತಾ ಇದ್ದೀನಿ. NVDA ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings, speech, normal configuration, dialog. ಸ್ನೇಹಿತರೆ ಇವಾಗ NVDA ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change. ಸ್ನೇಹಿತರೆ ಇಲ್ಲಿ ಚೇಂಜ್ ಅಂತ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Voice, combo box Microsoft David desktop, English, United States, collapsed Alt+V. ಸ್ನೇಹಿತರೆ ಇದು ಮೈಕ್ರೋಸಾಫ್ಟ್ ಡೇವಿಡ್. ಇದು ನರೇಟರ್ ನ ಡಿಫಾಲ್ಟ್ ವಾಯ್ಸ್. ನಾನೀಗ ಇಲ್ಲಿ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Zero Desktop, English, United States. ಮತ್ತೆ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Gaggen Online, Natural, Canada, India. ಸ್ನೇಹಿತರೆ ಇದು ಗಗನ್. ಸ್ನೇಹಿತರೆ ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ ಅನ್ನ ಅಪ್ ಮತ್ತೆ ಡೌನ್ ಅರೋ ಕೀಗಳನ್ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಂಟರ್ ಕೀ ಪ್ರೆಸ್ ಮಾಡಿ ಸಾಕು. ಯಾಕೆಂದ್ರೆ ಈ ವಾಯ್ಸ್ ಅಲ್ಲಿ ಬರ್ತಕ್ಕಂತ ಪಿಚ್ ಮತ್ತೆ ಸ್ಪೀಡ್ ಎಲ್ಲ ಆಟೋಮೆಟಿಕ್ ಆಗಿ ಅದೇ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ನಾನೀಗ ಗಗನ್ ವಾಯ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ಕಥೆನ ಓದಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಓದುತ್ತೆ ಅಂತ. ಉಕ್ರೇನ್ನಲ್ಲಿ ಬಂಟು ಎಂಬ ಒಬ್ಬ ತರುಣ ದೊರೆ ಇದ್ದ. ಅವನ ಹರೆಯದ ಹುರುಪಿಗೆ ತಕ್ಕಂತೆ ಮಂತ್ರಿಗಳಿದ್ದರು. ಅವರೆಲ್ಲ ನಮ್ಮ ರಾಜ್ಯವನ್ನು ಸಂಪತ್ತಿನಿಂದ ತುಂಬಿ ತುಳುಕುವಂತೆ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಕೆಲಸ ಮಾಡಬೇಕು. ಮುದುಕರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಹಾಕುವ ಕೂಳು ವ್ಯರ್ಥ. ಆದ್ದರಿಂದ ಮುದುಕರನ್ನೆಲ್ಲ ದೂರದ ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟರೆ ತುಂಬಾ ಧಾನ್ಯ ಉಳಿಯುತ್ತದೆ ಎಂದು ಹೇಳಿಕೊಟ್ಟರು. ಸ್ನೇಹಿತರೆ ಇದು ಗಗನ್ ವಾಯ್ಸ್. ಈಗ ನಾನು ನಿಮ್ಗೆ ಸಪ್ನಾ ವಾಯ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ NVDA ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ. NVDA settings, speech, normal configuration, dialog. ಮತ್ತೆ ಟ್ಯಾಬ್, change, ಟ್ಯಾಬ್, voice, combo box Microsoft Gaggen Online, Natural, Canada, India. ಸ್ನೇಹಿತರೆ ಇವಾಗ ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಸಪ್ನ ಸಿಗುತ್ತೆ. Microsoft Sedna Online, Natural, Canada, India. ಓಕೆ ಫ್ರೆಂಡ್ಸ್, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೆನಡಾ ಸ್ಟೋರಿ ಪೂರ್ಣ ವಿರಾಮ. ಉಕ್ರೇನ್ನಲ್ಲಿ ಬಂಟು ಎಂಬ ಒಬ್ಬ ತರುಣ ದೊರೆ ಇದ್ದ. ಅವನ ಹರೆಯದ ಹುರುಪಿಗೆ ತಕ್ಕಂತೆ ಮಂತ್ರಿಗಳಿದ್ದರು. ಅವರೆಲ್ಲ ನಮ್ಮ ರಾಜ್ಯವನ್ನು ಸಂಪತ್ತಿನಿಂದ ತುಂಬಿ ತುಳುಕುವಂತೆ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಕೆಲಸ ಮಾಡಬೇಕು. ಮುದುಕರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಹಾಕುವ ಕೂಳು ವ್ಯರ್ಥ.
ಆದ್ದರಿಂದ ಮುದುಕರನ್ನೆಲ್ಲ ದೂರದ ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟರೆ ತುಂಬಾ ಧಾನ್ಯ ಉಳಿಯುತ್ತದೆ ಎಂದು ಹೇಳಿಕೊಟ್ಟರು. ಸ್ನೇಹಿತರೆ, ಇವಾಗ ಕನ್ನಡಕ್ಕೆ ಮತ್ತಷ್ಟು ಹೊಸ ನ್ಯಾಚುರಲ್ TTS ಗಳು ಇದಾವೆ ಅಂತ ಹೇಳಿದ್ದೆ. ಅವುಗಳನ್ನ NVDA ಸ್ಕ್ರೀನ್ ರೀಡರ್ ಜೊತೆಗೆ ಯಾವ ರೀತಿ ಕನ್ಫಿಗರ್ ಮಾಡೋದು, ಹಾಗೆ ಸ್ಯಾಂಪಲ್ ಆಗಿ ನಾನು ನಿಮಗೆ ಒಂದು ವಾಯ್ಸ್ ಅನ್ನ ಕೇಳಿಸ್ತೀನಿ. ಸೊ ಫ್ರೆಂಡ್ಸ್, ಮತ್ತೆ ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 9. Location. Sagar tooltip. Sagar file explorer. Items view list. Cache not selected. Row 1 column 1 of 14. Sagar tab selected 1 of 1. ಸ್ನೇಹಿತರೆ, ಮತ್ತೆ ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D desktop. D documents column 4 of 14. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka not selected 1 of 12. ಸ್ನೇಹಿತರೆ, ಮತ್ತೆ ನಾನೀಗ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. N natural voice SAPI adapter V0.2.33 of 12. ಓಕೆ, ಎಂಟರ್. Items view list. X64 not selected 1 of 3. ಮತ್ತೆ ಎಂಡ್ ಇನ್ಸ್ಟಾಲರ್. Installer 3 of 3. ಓಕೆ ಫ್ರೆಂಡ್ಸ್, ನಾನೀಗ ಇನ್ಸ್ಟಾಲರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದಷ್ಟು ವಾಯ್ಸ್ ಸೆಟ್ಟಿಂಗ್ಸ್ ನ ಮಾಡಬೇಕಾಗುತ್ತೆ. Natural voice SAPI adapter installer dialog installed. ಸ್ನೇಹಿತರೆ, ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಚೇಂಜ್ ಅಂತ ಸಿಗೋ ತನಕ. Uninstall local narrator download local voice browse button online edge enable Azure included lang change button Alt+C. ಓಕೆ ಫ್ರೆಂಡ್ಸ್, ಇವಾಗ ಚೇಂಜ್ ಸಿಕ್ಕಿದೆ. ನಾನೀಗ ಚೇಂಜ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Included languages dialog. Users preferred languages /display language radio button checked Alt+D. ಸ್ನೇಹಿತರೆ, ನಾನೀಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All supported languages radio button checked Alt+L. ಫ್ರೆಂಡ್ಸ್, ಇದು ಆಲ್ ಸಪೋರ್ಟೆಡ್ ಲ್ಯಾಂಗ್ವೇಜ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural voice SAPI adapter installer dialog installed. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಅಂತ ಸಿಗೋ ತನಕ. Logs and trouble open log and close button. ಓಕೆ ಫ್ರೆಂಡ್ಸ್, ನಾನೀಗ ಕ್ಲೋಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural voice SAP. ಸ್ನೇಹಿತರೆ, ನಾನೀಗ ಮತ್ತೆ Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಫೋಲ್ಡರ್ ನ ಕ್ಲೋಸ್ ಮಾಡೋದಕ್ಕೆ. ಸ್ನೇಹಿತರೆ, ಮತ್ತೆ ನಾನು ಇವಾಗ NVDA ಸಿಂಥಸೈಸರ್ ಚೇಂಜ್ ಮಾಡ್ತಾ ಇದ್ದೀನಿ. ಸಿಂಥಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer combo box multi-lang collapsed Alt+S. ಸ್ನೇಹಿತರೆ, ಮತ್ತೆ ನಾನೀಗ M ಪ್ರೆಸ್ ಮಾಡ್ತಾ ಇದ್ದೀನಿ. M Microsoft Speech API version 5. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಮೈಕ್ರೋಸಾಫ್ಟ್ ಸ್ಪೀಚ್ API ವರ್ಷನ್ 5 ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ NVDA ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ. NVIDIA settings. Speech. Normal configuration. Dialogue. ಸ್ನೇಹಿತರೆ, ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಅಂತ ಸಿಗೋ ತನಕ. Change. Voice. Combo box Microsoft Giuseppe Multilingual Online. Natural. Italian. ಸ್ನೇಹಿತರೆ, ಇಲ್ಲಿ ವಾಯ್ಸ್ ಮೈಕ್ರೋಸಾಫ್ಟ್ ಜೆಸಾಪಿ ಆನ್ಲೈನ್ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಒಟ್ಟು 300ಕ್ಕಿಂತ ಹೆಚ್ಚು ನ್ಯಾಚುರಲ್ TTS ವಾಯ್ಸ್ ಗಳು ಇರೋದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ವಾಯ್ಸ್ ನ ತೋರಿಸೋದಕ್ಕಾಗೋದಿಲ್ಲ. ನೀವು ಟ್ಯುಟೋರಿಯಲ್ ಕೇಳಿಸ್ಕೊಂಡು ನೀವೇ ಓನ್ ಆಗಿ ಎಕ್ಸ್ಪ್ಲೋರ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೀವು ಅಪ್ ಮತ್ತೆ ಡೌನ್ ಆರೋ ಕೀಗಳನ್ನ ಯೂಸ್ ಮಾಡಿಕೊಂಡು ಎಲ್ಲಿ ಯಾವ್ಯಾವ TTS ಅಲ್ಲಿ ನಮಗೆ ಮಲ್ಟಿಲಿಂಗ್ವಲ್ ಅಂತ ಹೇಳುತ್ತೋ ಆ ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಕನ್ನಡನ ಓದಿಸ್ಕೋಬಹುದು. ಸ್ನೇಹಿತರೆ, ಈ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಾನೀಗ ಈ ವಾಯ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಒಂದು ಕಥೆನ ಓಪನ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ಕನ್ನಡ ಸ್ಟೋರಿ TXT ಓಪನ್ ಆಗಿದೆ. ನಾನು ಇವಾಗ ಇದನ್ನ ನಿಮಗೆ ಓದಿಸಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಓದುತ್ತೆ, ಎಷ್ಟು ಕ್ಲಿಯರ್ ಇದೆ ವಾಯ್ಸ್ ಇದು. ಉಕ್ರೇನ್ನಲ್ಲಿ ಬಂಟು ಎಂಬ ಒಬ್ಬ ತರುಣ ದೊರೆ ಇದ್ದ. ಅವನ ಹರೆಯದ ಹುರುಪಿಗೆ ತಕ್ಕಂತೆ ಮಂತ್ರಿಗಳಿದ್ದರು. ಅವರೆಲ್ಲ ನಮ್ಮ ರಾಜ್ಯವನ್ನು ಸಂಪತ್ತಿನಿಂದ ತುಂಬಿ ತುಳುಕುವಂತೆ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಕೆಲಸ ಮಾಡಬೇಕು. ಮುದುಕರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಹಾಕುವ ಕೂಳು ವ್ಯರ್ಥ. ಆದ್ದರಿಂದ ಮುದುಕರನ್ನೆಲ್ಲ ದೂರದ ಕಾಡಿಗೆ ಕರೆದುಕೊಂಡು ಹೋಗಿಬಿಟ್ಟರೆ ತುಂಬಾ ಧಾನ್ಯ ಉಳಿಯುತ್ತದೆ ಎಂದು ಹೇಳಿಕೊಟ್ಟರು. ಈ ಸಲಹೆ ರಾಜನಿಗೆ ತುಂಬಾ ಸಮಂಜಸವೆನಿಸಿತು. ರಾಜ್ಯದಲ್ಲಿರುವ ಎಲ್ಲಾ ಮುದುಕರನ್ನು ಅವರ ಮಕ್ಕಳು ದೂರದ ಕಾಡಿಗೆ ಸಾಗಿಸಿ ಬರಬೇಕು. ಇದನ್ನು ಉಲ್ಲಂಘಿಸಿದವರ ತಲೆ ಕಡಿಯಲಾಗುತ್ತದೆ ಎಂದು ಡಂಗುರ ಹೊಡೆಸಿದ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ವಾಯ್ಸ್ ಅಲ್ವಾ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.